ನಮಸ್ಕಾರ ಸ್ನೇಹಿತರೆ. ಕಿರುತೆರೆಯಲ್ಲಿ ಒಮ್ಮೊಮ್ಮೆ ಪ್ರೇಕ್ಷಕರ ಹೃದಯ ಗೆದ್ದ ಪಾತ್ರಗಳು ಏಕಾಏಕಿ ಕಣ್ಮರೆಯಾಗುತ್ತವೆ. ಇನ್ನು ಕೆಲವೊಮ್ಮೆ ಆ ಪಾತ್ರಧಾರಿಗಳೇ ಬದಲಾಗ್ತಾರೆ. ಆ ಜಾಗಕ್ಕೆ ಬೇರೊಬ್ಬರು ಬರ್ತಾರೆ. ಹೀಗಾದಾಗ ನೋಡುಗರಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ತಮ್ಮ ಇಷ್ಟದ ಕಲಾವಿದ ಇದ್ದಕ್ಕಿದ್ದಂತೆ ಧಾರಾವಾಹಿಯಿಂದ ಹೊರಬಂದಿದ್ದೇಕೆ, ಪಾತ್ರದಿಂದ ಹೊರ ನಡೆದಿದ್ದೇಕೆ ಎನ್ನುವ ಪ್ರಶ್ನೆಗಳು ಹಲವರನ್ನ ಕಾಡಲು ಶುರು ಮಾಡ್ತವೆ. ಯಾಕಂದ್ರೆ ಕೆಲವೊಂದು ಬದಲಾವಣೆಗಳು ಸದ್ದಿಲ್ಲದೆ ನಡೆದರೂ ಕೆಲವೊಂದು ವಿವಾದ ಸೃಷ್ಟಿಸಿ ಸುದ್ದಿಯಾಗಿವೆ. ಇನ್ನು ಕೆಲವರು ಉತ್ತಮ ಅವಕಾಶ ಸಿಕ್ತು ಎಂದು ಹೊರ ನಡೆದಿದ್ದು ಇದೆ. ಹೀಗಾಗಿ ಸದ್ಯ ನಿನ್ನ ಜೊತೆ ನನ್ನ ಕತೆ ಸುತ್ತ ಹಲವು ಪ್ರಶ್ನೆಗಳು ಎದ್ದಿವೆ. ಯಾಕಂದ್ರೆ ಈ ಧಾರಾವಾಹಿಯ ಕೇಂದ್ರ ಬಿಂದು ಅನನ್ಯ ಮೋಹನ್ ಹೊರಬಂದಿದ್ದಾರೆ. ಇವರ ಜಾಗಕ್ಕೆ ಬೇರೆ ನಟಿ ಬಂದಿದ್ದಾರೆ. ಹೌದು, ನಿನ್ನ ಜೊತೆ ನನ್ನ ಕತೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆಯುತ್ತಾ ಬಂದ ಈ ಧಾರಾವಾಹಿ ಅನನ್ಯ ಮೋಹನ್ ಕಳೆದ 2 ವರ್ಷಗಳಿಂದ ಅಂಜನಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಆದ್ರೆ ಈಗ ಏಕಾಏಕಿ ಈ ಪಾತ್ರ ಬದಲಾಗಿದೆ. ಅಂಜನಾ ಈ ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಇದಕ್ಕೆ ಪುರಾವೆ ಎನ್ನುವಂತೆ ಇತ್ತೀಚಿನ ಸಂಚಿಕೆಯಲ್ಲಿ ಅಂಜನಾ ಬದಲು ಪೂಜಾ ಮಂಜುಳಾ ಕಾಣಿಸಿಕೊಂಡಿದ್ದಾರೆ. ಈ ಬದಲಾವಣೆ ನಿಮ್ಗೆಲ್ಲ ಎಷ್ಟು ಬೇಜಾರ್ ಕೊಟ್ಟಿದೆ, ಹಾಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.